ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂದರೆ ನೀರು ದೋಸೆ ಆ್ಯಂಡ್ ಕೈಮಾ ಗೊಜ್ಜು. ಏನೇನು ಬೇಕಂತ ನೋಡೋಣವಾ. ಫಸ್ಟು ಕಾಯಿ, ಕಡಲೆ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಚಿಲ್ಲಿ ಪೌಡರ್, ಗರಂ ಮಸಾಲ, ಜೀರಾ ಪೌಡರ್, ಧನಿಯಾ ಪೌಡರ್, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಪುದೀನ ಹಾಗೂ ಕೈಮಾ. ಈಗ ಸ್ಟವ್ ಆನ್ ಮಾಡೋಣ. ಸ್ಟವ್ ಆನ್ ಮಾಡಿ ಬಾಣಲಿ ಇಡೋಣ. ಅದು ಕಾಯ್ತಾ ಇರ್ಬೇಕಾದ್ರೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ರುಬ್ಕೊಳ್ಳೋಣ. ಈಗ ಈ ಕಡಾಯ ಕಾದಿದೆ. ಈಗ ಒಂದು 3 to 4 ಸ್ಪೂನ್ಸ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಅದು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಒಂದು 3-4 ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳೋಣ. ಹಾಕಿ ಸ್ವಲ್ಪ ಫ್ರೈ ಮಾಡಿ. ಅದು ಫ್ರೈ ಆದಮೇಲೆ ಈಗ ಖಾರ ರುಬ್ಕೊಳ್ಳೋಣ. ಕಾಯಿ, ಕಡಲೆ, ಗೋಡಂಬಿ, ಟೊಮ್ಯಾಟೊ, ಕೊತ್ತಂಬರಿ, ಪುದೀನ ಸೊಪ್ಪನ್ನ ರುಬ್ಕೊಳ್ಳೋಣ. ಫೈನ್ ಪೇಸ್ಟ್ ಮಾಡೋಣ. ಈಗ ಅದು ರುಬ್ಬಾದ್ಮೇಲೆ ಈಗ ಆನಿಯನ್ಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿ. ಫ್ರೈ ಆದಮೇಲೆ ಕಟ್ ಮಾಡಿ ಅಂತ ಟೊಮ್ಯಾಟೊ ಹಾಕ್ಕೊಳ್ಳಿ. ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ಪೂನ್ ಅರಿಶಿನ ಪುಡಿ, ಸ್ವಲ್ಪ ಫ್ರೈ ಮಾಡಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡಿದ್ವಲ್ಲ, ಅದೊಂದು 2 to 3 ಸ್ಪೂನ್ನ ಹಾಕ್ಕೊಂಡು ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕೈಮಾ ತೊಗೊಂಡಿದ್ದೀವಲ್ಲ, ಆ ಕೈಮಾನ ಹಾಕ್ಕೊಳ್ಳಿ. ಕೈಮಾನ ವಾಶ್ ಮಾಡಿ ಹಾಕ್ಕೊಳ್ಳಿ. ಕೈಮಾ ಹಾಕಿದ್ಮೇಲೆ ಕೈಮಾಗ ಸ್ವಲ್ಪ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು 2 to 3 ಮಿನಿಟ್ಸ್ ಅದನ್ನ ಬೇಯಕ್ಕೆ ಬಿಡಿ. ಆದಮೇಲೆ ಓಪನ್ ಮಾಡಿ. ಅದು ಸ್ವಲ್ಪ ಬೆಂದಿದೆ. ಚೆನ್ನಾಗಿ ನಾನು ಸ್ವಲ್ಪ ಫ್ರೈ ಮಾಡಿ. ಅದು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಅದಾದಮೇಲೆ ಚಿಲ್ಲಿ ಪೌಡರ್ 1 ಸ್ಪೂನ್, ಧನಿಯಾ ಪೌಡರ್, ಗರಂ ಮಸಾಲ, ಜೀರಾ ಪೌಡರ್
ಇಷ್ಟನ್ನ ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂದಾಗ ಈಗ ರುಬ್ಕೊಂಡಿದ್ವಲ್ಲ ಆ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿ ಮತ್ತೆ ಅದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿ. ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ. ಈಗ ಅದಾಗೋವರೆಗೂ ನಾವಿಲ್ಲಿ ನೀರು ದೋಸೆಗೆ ರೆಡಿ ಮಾಡ್ಕೊಳ್ಳೋಣ. 1 to 6 hours ಅಕ್ಕಿನ ಉನಿ ಹಾಕಿ, ಕಾಯಿ ತುರಿ, ಒಂದು ಸ್ವಲ್ಪ ಅನ್ನ, ಈಗ ಅದಕ್ಕೆ ರುಬ್ಕೊಳ್ಳೋಣ. ಅಕ್ಕಿನ ಉನಿ ಹಾಕಿದ್ವಲ್ಲ ಅಕ್ಕಿನ ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಕೊಳ್ಳಿ. ಅದು ರುಬ್ದಾದ್ಮೇಲೆ ಒಂಚೂರು ನೀರು ಆ್ಯಡ್ ಮಾಡ್ಕೊಂಡು ಮಾಡಿ. ಅಲ್ಲಿವರೆಗೂ ಇದು ರೆಡಿ ಆಗಿದೆಯಾ ಅಂತ ನೋಡೋಣವಾ. ಸ್ವಲ್ಪ ಗೀ ಹಾಕ್ಕೊಳ್ಳಿ. ಲಾಸ್ಟಿಗೆ ಸ್ವಲ್ಪ ಗೀ ಆ್ಯಡ್ ಮಾಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ತವ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ದೋಸೆ ಹಾಕೋಣ. ದೋಸೆ ಆದಮೇಲೆ ನೀರು ದೋಸೆ ಆ್ಯಂಡ್ ಕಾಯಿ ಗೊಜ್ಜು ರೆಡಿ ಟು ಈಟ್. ಬನ್ನಿ ಪಪ್ಪನ ಕೇಳೋಣ ಟೇಸ್ಟ್ ಹೇಗಿದೆ ಅಂತ. ನನಗೆ ನೋಡ್ತಿದ್ರೆ ಯಮ್ಮಿ ಯಮ್ಮಿ. ಪಪ್ಪ ಟೇಸ್ಟ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀರಾ? ವಾವ್, ಸೂಪರ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಲೈಕ್ ದಿಸ್.